ಹಾಯ್! ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಮಾಡ್ತಿರೋದು ರವಾ ವಡೆ, ಒಂಥರ ಟ್ರೆಂಡಿಂಗ್ ವಡೆ ಅಂತಲೇ ಅನ್ಕೋಬೋದು. ಫಸ್ಟು 1 ಕಪ್ ರವೆ ತಗೊಂಡಿದ್ದೀನಿ. ಅದಕ್ಕೆ 2 ಕಪ್ ನೀರು ಹಾಕ್ಕೊಂಡು, ಉಪ್ಪು ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕ್ಕೊಂಡು, ಒಂದು 2 ಟೀ ಸ್ಪೂನಷ್ಟು ಎಣ್ಣೆ, ಅಂದರೆ ಕೈಗೆ ಅಂಟಬಾರ್ದಲ್ವ, ಅದು ಕೈಯಲ್ಲಿ ತಟ್ಟಾಕೋದು. ಸೊ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿನ ತುರಿದಿಟ್ಕೊಂಡಿದ್ದೀನಿ, ಚಿಲ್ಲಿ ಫ್ಲೇಕ್ಸು, ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕಿ ಸ್ವಲ್ಪ ಕುದಿದ್ಮೇಲೆ ಅದಕ್ಕೆ ರವೆ ಹಾಕ್ಕೊಂಡು ನೋಡಿ 1 ಕಪ್ ಅಷ್ಟೇ, 2 ಕಪ್ ನೀರು, 1 ಕಪ್ ರವೆ ಅಷ್ಟೇ ಹಾಕಿರೋದು. ಇದೇ ಮೆಜರ್ಮೆಂಟಲ್ಲಿ ಮಾಡಿ ಕರೆಕ್ಟಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಅದು ಗಟ್ಟಿ ಆಗುತ್ತೆ. ಅದು ಒಂದೆರಡು ನಿಮಿಷ ಬಿಟ್ಟರೆ ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ಚೆನ್ನಾಗಿ ತಟ್ಕೊಂಡು ಅದನ್ನು ಹಾಕೋದಷ್ಟೇ, ಉದ್ದಿನ ವಡೆ ಥರ ಹಾಕ್ಕೊಳ್ಳೋದು. ಚೆನ್ನಾಗಿ ಬಂದಿತ್ತು. ನನ್ನ ಮಕ್ಕಳೇ ತಿಂದ್ಕೊಂಡು ಖಾಲಿ ಮಾಡಿದ್ರು. ಒಂದು 2 3 ನಾವು ಟೇಸ್ಟ್ ಮಾಡಿರೋದಷ್ಟೇ, ಮಿಕ್ಕಿದ್ದೆಲ್ಲ ಮಕ್ಕಳೇ ತಿಂದಿದ್ದಾರೆ. ಚೆನ್ನಾಗಿತ್ತು. ಒಂದು ಕಡೆ ಇನ್ನೊಂದು ಕಡೆ ಎಣ್ಣೆ ಕಾಯಕ್ಕಿಟ್ಕೊಳ್ಳೋಣ. ಎಣ್ಣೆ ಕಾದಿದ್ಯಾ ಚೆಕ್ ಮಾಡಿಕೊಂಡು ಒಂದೊಂದೇ ಹಾಕಿ ವಡೆ ರೂಪದಲ್ಲಿ ತಟ್ಬಿಟ್ಟು ಉದ್ದಿನ ವಡೆ ಥರನೇ ಹಾಕಿ ಮಕ್ಳಿಗೆ ಇಷ್ಟ ಆಗುತ್ತೆ. ಅದು ಶೇಪ್ ನೋಡಿಯೇ ಇಷ್ಟ ಆಗುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮೆತ್ತಗಿದ್ರೂ ಚೆನ್ನಾಗಿರ್ಬೋದೇನೋ, ನಾನು ಕ್ರಿಸ್ಪಿಯಾಗಿ ಮಾಡ್ಕೊಂಡಿದ್ದೆ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸುಮ್ಮನೆ ವೀಡಿಯೋ ನೋಡ್ಬಿಟ್ಟು ಆಗುತ್ತಾ ಅಂತ ಅಂದ್ಕೋಬೇಡಿ, ಸೂಪರಾಗಿ ಆಗುತ್ತೆ. ಮಾಡಿ ನೋಡಿ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಜಾಸ್ತಿ ಖಾರ ಹಾಕಿರಲ್ಲ, ಏನಿರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನೋಡೋಕ್ಕೆ ಲುಕ್ಕಾಗಿದೆ ಅಲ್ವಾ. ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.